ಶ್ರೀ ಮನೋಹರ್ ಶೆಟ್ಟಿ ರಾಧಾ ಮೆಡಿಕಲ್ ಮತ್ತು ಶ್ರೀ ಭುವನೇಂದ್ರ ಕಿಡಿಯೂರು. ಅಂತಹ ಒಂದು ಕೃಷ್ಣನ ಇಚ್ಛೆಯಂತೆ ಇವತ್ತು ನಮ್ಮ ಪರ್ಯಾಯದ ಈ ಮಂಗಳ ಮಹೋತ್ಸವದ ಉದ್ಘಾಟನೆಯನ್ನು ಮಾಡುತ್ತಾ ಇರುವುದು ನಮಗೆ ಅತ್ಯಂತ ಒಂದು ಸಂತೋಷದ ವಿಷಯವಾಗಿದೆ. ನಾವಿಬ್ಬರೂ ಕೂಡ ಇಂದ್ರ ಪರಂಪರೆಯಲ್ಲಿ ಬಂದವರು. ಉಡುಪಿಯಲ್ಲಿ ಇಂದ್ರ ಪರಂಪರೆ ಪುತ್ತಿಗೆ ಮಠದಲ್ಲಿ ಮಾತ್ರ. ನಮ್ಮ ಮೂಲ ಗುರುಗಳು ಉಪೇಂದ್ರ ತೀರ್ಥರು, ಹಂಸೇಂದ್ರರು, ಕವೀಂದ್ರರು, ಯಾದವೇಂದ್ರರು, ಸುಮತೀಂದ್ರರು, ಅದೇ ರೀತಿ ಸುಧೀಂದ್ರರು, ಯೋಗೀಂದ್ರರು, ಹೀಗೆ ನಮ್ಮ ಪರಂಪರೆ ಇಂದ್ರ ಪರಂಪರೆ. ಈ ಒಂದು ಪರ್ಯಾಯ ಮಂಗಳ ಮಹೋತ್ಸವದ ಉದ್ಘಾಟನೆಗೇನೆ ಅವರು ಆಗಮಿಸಬೇಕು ಎಂಬುದು ಕೃಷ್ಣನ ಇಚ್ಛೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಕಾರಣ ಅವರು ಜಯೇಂದ್ರರು. ಆದ್ದರಿಂದ ಪರ್ಯಾಯ ಮಂಗಳ ಮಹೋತ್ಸವದ ಜಯವನ್ನು ಉದ್ಘಾಟನೆ ಮಾಡಬೇಕಾದರೆ ಜಯೇಂದ್ರ ಸರಸ್ವತಿಯವರೇ ಆಗಬೇಕು. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಅವರು ಬರೋದು ಬೇಡ. ಪರ್ಯಾಯ ಮಂಗಳ ಮಹೋತ್ಸವದ ಉದ್ಘಾಟನೆಗೇನೆ ಅವರು ಬರಬೇಕು. ಜಯೇಂದ್ರ ಸರಸ್ವತಿಯವರ ಮುಖಾಂತರನೇ ಸುಗುಣೇಂದ್ರರ ಪರ್ಯಾಯದ ಈ ಮಂಗಳ ಮಹೋತ್ಸವದ ಉದ್ಘಾಟನೆ ಆಗಬೇಕು ಎಂಬುದು ಅದು ಕೃಷ್ಣನ ಇಚ್ಛೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ಒಂದು ಕೃಷ್ಣನ ಇಚ್ಛೆಯಂತೆ ಇವತ್ತು ನಮ್ಮ ಪರ್ಯಾಯದ ಈ ಮಂಗಳ ಮಹೋತ್ಸವದ ಉದ್ಘಾಟನೆಯನ್ನು ಮಾಡುತ್ತಾ ಇರುವುದು ನಮಗೆ ಅತ್ಯಂತ ಒಂದು ಸಂತೋಷದ ವಿಷಯವಾಗಿದೆ. ನಾವಿಬ್ಬರೂ ಕೂಡ ಇಂದ್ರ ಪರಂಪರೆಯಲ್ಲಿ ಬಂದವರು. ಉಡುಪಿಯಲ್ಲಿ ಇಂದ್ರ ಪರಂಪರೆ ಪುತ್ತಿಗೆ ಮಠದಲ್ಲಿ ಮಾತ್ರ. ನಮ್ಮ ಮೂಲ ಗುರುಗಳು ಉಪೇಂದ್ರ ತೀರ್ಥರು, ಹಂಸೇಂದ್ರರು, ಕವೀಂದ್ರರು, ಯಾದವೇಂದ್ರರು, ಸುಮತೀಂದ್ರರು, ಅದೇ ರೀತಿ ಸುಧೀಂದ್ರರು, ಯೋಗೀಂದ್ರರು, ಹೀಗೆ ನಮ್ಮ ಪರಂಪರೆ ಇಂದ್ರ ಪರಂಪರೆ. ಬೇರೆ ಯಾವ ಮಠದಲ್ಲಿಯೂ ಕೂಡ ಇಂದ್ರ ಎಂಬಂತಹ ಹೆಸರು ಅಷ್ಟಮಠಗಳಲ್ಲಿ ಇಲ್ಲ. ಎಲ್ಲ ಪರಂಪರೆಯಲ್ಲಿ ವಿ ಇಂದ ಪ್ರಾರಂಭ ಆಗ್ತದೆ, ವಿದ್ಯಾದಿಂದ ಪ್ರಾರಂಭ. ವಿಕಾರ ಇಲ್ಲದೆ ಇದ್ದಂತಹ ಒಂದು ಪರಂಪರೆ ಅಂದರೆ ಪುತ್ತಿಗೆ ಮಠದ ಪರಂಪರೆ. ಸುಧೀಂದ್ರ, ಸುಮತೀಂದ್ರ, ಸುಜ್ಞಾನೇಂದ್ರ ಎಂಬುದಾಗಿ ಸು ಮತ್ತು ಇಂದ್ರ ಇದು ಎರಡು ಪುತ್ತಿಗೆ ಮಠದ ಪರಂಪರೆಯಲ್ಲಿ ಮಾತ್ರ ಅಷ್ಟಮಠದಲ್ಲಿ ಇದೆ. ಆದ್ದರಿಂದ ಇಂತಹ ಒಂದು ಇಂದ್ರ ಪರಂಪರೆ ಉಪೇಂದ್ರ ತೀರ್ಥರ ಪರಂಪರೆಯ ಪರ್ಯಾಯ ಇದು. ಸುಗುಣೇಂದ್ರ ತೀರ್ಥರ ಪರ್ಯಾಯ ಎಂಬುದಕ್ಕಿಂತಲೂ ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದಂತಹ ಉಪೇಂದ್ರ ತೀರ್ಥರ ಈ ಒಂದು ಪರ್ಯಾಯದ ಪರಂಪರೆಯನ್ನು ಮಂಗಳ ಮಾಡುವುದಕ್ಕೋಸ್ಕರ ಇನ್ನೊಂದು ಇಂದ್ರ ಪರಂಪರೆಯವರೇ ಬರಬೇಕು ಎಂಬಂತಹ ಉದ್ದೇಶದಿಂದ ಜಯೇಂದ್ರ ಸರಸ್ವತಿಯವರು ಇವತ್ತು ಆಗಮಿಸಿದ್ದಾರೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಜಯೇಂದ್ರ ಸರಸ್ವತಿಯವರು ನಾಡಿನಾದ್ಯಂತ ವಿಶೇಷವಾದಂತಹ ಧರ್ಮ ಜಾಗೃತಿಯನ್ನು, ಜನಕಲ್ಯಾಣ ಯೋಜನೆಗಳನ್ನು, ಅನೇಕ ಬೃಹತ್ ಯೋಜನೆಗಳನ್ನು ಹಾಕಿಕೊಂಡು ಆಸ್ತಿಕ ಸಮಾಜದಲ್ಲಿ ವಿಶೇಷವಾದಂತಹ ಒಂದು ಕ್ರಾಂತಿಯನ್ನು ಮಾಡಿದಂತಹ ಸ್ವಾಮಿಗಳಾಗಿದ್ದಾರೆ. ಅವರು ಸ್ಥಾಪನೆ ಮಾಡಿದಂತಹ ವಿಶ್ವವಿದ್ಯಾಲಯ, ಅನೇಕ ಜನಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ಸ್ವತಃ ಕಾಂಚಿಗೆ ಹೋದಾಗಲೂ ಕೂಡ ನಾವು ನೋಡಿದ್ದೇವೆ. ಅಂತಹ ಒಂದು ಮಹಾಸ್ವಾಮಿಗಳಿಂದ ಈ ಪರ್ಯಾಯದ ಮಂಗಳ ಮಹೋತ್ಸವದ ಉದ್ಘಾಟನೆ ಆಗಬೇಕು ಎಂಬುದು ಕೃಷ್ಣ ಮುಖ್ಯ ಪ್ರಾಣದೇವರ ಸಂಕಲ್ಪ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ನಮಗೂ ಜಯೇಂದ್ರ ಸರಸ್ವತಿಯವರು ಅವರ ಗುರುಗಳ ಕಾಲದಿಂದಲೂ ಕೂಡ ವಿಶೇಷವಾದಂತಹ ಸಂಪರ್ಕ. ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳವರ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿಗೆ ಬಂದಿದ್ದೇವೆ. ನಮ್ಮ ಪರಂಪರೆಯಲ್ಲಿಯೂ ಕೂಡ ನಮ್ಮ ಪರಮಗುರುಗಳು ಕೂಡ ಶತಾಯುಷಿಗಳು. ಶ್ರೀ ಸುಧೀಂದ್ರ ತೀರ್ಥರು ಶತಾಯುಷ್ಯಗಳಾಗಿ ಮಹಾ ತಪಸ್ವಿಗಳಾಗಿ ಏನು ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಹಾಗೆಯೇ ಜಯೇಂದ್ರ ಸರಸ್ವತಿಯವರ ಗುರುಗಳು ಕೂಡ ವಿಶೇಷ ತಪಸ್ವಿಗಳಾಗಿ ವಿಶೇಷವಾದಂತಹ ಒಂದು ಹೆಸರನ್ನು ಮಾಡಿದವರು. ಅಂತಹ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳ ಶಿಷ್ಯರಾಗಿ ಜಯೇಂದ್ರ ಸರಸ್ವತಿ ಸ್ವಾಮಿಗಳು ಇವತ್ತು ಬಂದು ಪರ್ಯಾಯ ಮಂಗಳ ಮಹೋತ್ಸವವನ್ನು ಉದ್ಘಾಟಿಸ್ತಾ ಇರುವುದು ನಮ್ಮ ಗುರುಗಳಾದಂತಹ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೂ ಅತ್ಯಂತ ಸಂತೋಷವಾಗಿದೆ. ನಮ್ಮಲ್ಲಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಯಾವಾಗಲೂ ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳನ್ನು ಹೊಗಳ್ತಾ ಇದ್ದರು. ಅವರು ಚಂದ್ರಶೇಖರ ಸರಸ್ವತಿ ಸ್ವಾಮಿಗಳು ನಮ್ಮ ವಿದ್ಯಾಗುರುಗಳಾದಂತಹ ವಿದ್ಯಾಮಾನ್ಯ ತೀರ್ಥರನ್ನು ಕಂಚಿಗೆ ಕರೆಸಿ ವಾಕ್ಯಾರ್ಥಗಳನ್ನು ಎಲ್ಲ ಮಾಡಿ ವಿದ್ವಾಂಸರನ್ನೆಲ್ಲ ಸೇರಿಸಿ ಕೊನೆಗೆ ಬಹಳ ಒಂದು ವಿಶೇಷವಾದಂತಹ ಆದರ ಗೌರವವನ್ನು ಸಮ್ಮಾನವನ್ನು ಮಾಡಿ ಕಳಿಸಿದರು
ಎಂಬಂತಹ ಒಂದು ಅಂಶವನ್ನು ಶ್ರೀ ವಿದ್ಯಾಮಾನ್ಯ ತೀರ್ಥರು ಅನೇಕ ಬಾರಿ ಅದನ್ನು ಸ್ಮರಿಸ್ತಾ ಇದ್ದರು.